ಹಲೋ ಫ್ರೆಂಡ್ಸ್. ಸೊ ನಾವಿವಾಗ ಸೆಕೆಂಡ್ ಯೂನಿಟ್ ನೋಡೋಣ. ಈ ಸಿಕ್ಸ್ತ್ ಚಾಪ್ಟರಲ್ಲಿ ಏನದು ಲಾರ್ಜ್ ಸ್ಯಾಂಪಲ್ ಟೆಸ್ಟ್ಸ್. ಸೊ ಇವಾಗ ಲಾರ್ಜ್ ಸ್ಯಾಂಪಲ್ ಇತ್ತಂದರೆ ಅದು ಯಾವಾಗ್ಲೂ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ಗೆ ಬರುತ್ತೆ. ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 30 ಈ ಥರ ಇದನ್ನಾದ್ರೂ ಡಿಸ್ಟ್ರಿಬ್ಯೂಷನ್ಸ್ ನಮಗಿದ್ರೆ ಅದೆಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ, ಬಿಕಾಸ್ ದೇ ಆರ್ ಅ ಲಾರ್ಜ್ ಸ್ಯಾಂಪಲ್ಸ್. ದ ಟೆಸ್ಟ್ಸ್ ಬೇಸ್ಡ್ ಆನ್ ಲಾರ್ಜ್ ಸ್ಯಾಂಪಲ್ಸ್ ಆರ್ ಕಾಲ್ಡ್ ಲಾರ್ಜ್ ಸ್ಯಾಂಪಲ್ ಟೆಸ್ಟ್. ಸೊ ಲಾರ್ಜ್ ಸ್ಯಾಂಪಲ್ಸ್ ಮೇಲೆ ನಾವು ಏನು ಟೆಸ್ಟ್ ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಲಾರ್ಜ್ ಸ್ಯಾಂಪಲ್ ಟೆಸ್ಟ್ಸ್ ಅಂತ ಹೇಳ್ತೇವೆ. ಹಿಯರ್ ಟೆಸ್ಟ್ಸ್ ಆರ್ ಬೇಸ್ಡ್ ಆನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಿಕಾಸ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಲಾರ್ಜ್ ಸ್ಯಾಂಪಲ್ಸ್ n ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 30 ಅಪ್ರೋಚಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಇವಾಗ ನಮಗೆ ಲಾರ್ಜ್ ಸ್ಯಾಂಪಲ್ಗಳಿದ್ರೆ, ಅಂದರೆ ಲಾರ್ಜ್ ಸ್ಯಾಂಪಲ್ ಅಂದ್ರೇನು, ಎನ್ ವ್ಯಾಲ್ಯೂವು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 30 ಇದ್ದರೆ ಅದಕ್ಕೆ ನಾವು ಲಾರ್ಜ್ ಸ್ಯಾಂಪಲ್ಸ್ ಅಂತ ಹೇಳ್ತೇವೆ. ಮತ್ತು ಆ ಲಾರ್ಜ್ ಸ್ಯಾಂಪಲ್ಸ್ದು ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ, ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮದಿಲ್ಲಿ ಟೆಸ್ಟ್ ಎಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಇಲ್ಲಿ ಪ್ರೊಸೀಜರ್ ಹೆಂಗಿದೆ ನೋಡಿ. ಹಿಯರ್ ಟೆಸ್ಟ್ ಪ್ರೊಸೀಜರ್ ಕಂಟೇನ್ಸ್ ಫಾಲೋಯಿಂಗ್ ಸ್ಟೆಪ್ಸ್. ಸೊ ನಾವು ಅಲ್ಲಿ ಮೊದಲಲ್ಲಿ ಯಾವ ಥರ ಮಾಡಿದ್ವು ಅದೇ ಥರ ಇಲ್ಲಿ ಇವಾಗ ಲಾರ್ಜ್ ಸ್ಯಾಂಪಲ್ಸ್ಗೆ ನಾವು ಟೆಸ್ಟನ್ನು ಯಾವ ಥರ ಮಾಡಬೇಕು ಅಂತ ಅಂದರೆ ಸ್ಟೆಪ್ಸ್ ನೋಡಿ. ಸ್ಟೆಪ್ 1 ಏನು, ಸೆಟ್ಟಿಂಗ್ ಅಪ್ ಆಫ್ ದ ನಲ್ ಹೈಪೋಥೆಸಿಸ್. ಫಸ್ಟ್ ಸ್ಟೆಪ್ ಏನು, ನಾವಿಲ್ಲಿ ನಲ್ ಹೈಪೋಥೆಸಿಸನ್ನು ಸೆಟ್ ಮಾಡೋದು. ಅಂದರೆ ಅದು ಈಕ್ವಾಲಿಟಿ ಆಫ್ ಮೀನ್ಸ್ ಆಗಿರ್ಬೋದು, ಅಥವಾ ಪ್ರಪೋರ್ಷನ್ ಆಗಿರ್ಬೋದು, ಅಥವಾ ಡಿಫ್ರೆನ್ಸ್, ಹಿಂಗೆ ಏನಾದರೂ ಒಂದು ಹೈಪೋಥೆಸಿಸ್ಗೆ ನಾವು ಯಾವುದಕ್ಕೋಸ್ಕರ ಟೆಸ್ಟ್ ಮಾಡಬೇಕಾಗಿರುತ್ತಲ್ವ ಅದನ್ನ ನಾವು ನಲ್ ಹೈಪೋಥೆಸಿಸನ್ನು ಸೆಟ್ ಮಾಡೋದು. ಸೆಕೆಂಡ್ ಸ್ಟೆಪ್ ಏನು, ಸೆಟ್ಟಿಂಗ್ ಅಪ್ ಆಫ್ ದ ಅಲ್ಟರ್ನೇಟಿವ್ ಹೈಪೋಥೆಸಿಸ್ H1. It enables us to decide whether to use two-tailed test or one-tailed test. ಸೊ ಸೆಕೆಂಡ್ ಸ್ಟೆಪ್ ಏನು, ನಮಗೆ ಫಸ್ಟ್ ಸ್ಟೆಪ್ಪಲ್ಲಿ ನಲ್ ಹೈಪೋಥೆಸಿಸ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂದರೆ H1 ಅನ್ನು ಸೆಟಪ್ ಮಾಡಬೇಕು. ಅಂದರೆ ಇಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದ ನಲ್ ಹೈಪೋಥೆಸಿಸ್. ಮತ್ತು ಇದರಿಂದ ನಮಗೆ ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಾವು ಟೆಸ್ಟ್ ಮಾಡುವಾಗ ಒನ್ ಟೇಲ್ ಟೆಸ್ಟ್ ಯೂಸ್ ಮಾಡಬೇಕಾ ಅಥವಾ ಟೂ ಟೇಲ್ ಟೆಸ್ಟ್ ಯೂಸ್ ಮಾಡಬೇಕಾ ಅಂತ ನಮಗೆ ಗೊತ್ತಾಗುತ್ತೆ. ಸ್ಟೆಪ್ 3 ಏನು, ಕಂಪ್ಯೂಟೇಷನ್ ಆಫ್ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂಡರ್ H0. ಸೊ ಇವಾಗ ನಾವು H0 ಅಂದರೆ ನಲ್ ಹೈಪೋಥೆಸಿಸ್ ಅಂಡರ್ ನಾವು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಕನ್ನು ಕಂಪ್ಯೂಟ್ ಮಾಡಬೇಕು. ಫಾರ್ಮುಲಾ ಏನಿದೆ, ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂದರೆ ಇವಾಗ ಜೆಡ್ ಅಂತ ಡಿನೋಟ್ ಮಾಡ್ತೀವಿ ನಾವು. ಸೊ ಜೆಡ್ ಈಸ್ ಈಕ್ವಲ್ಸ್ ಟು ರೆಲೆವೆಂಟ್ ಸ್ಟ್ಯಾಟಿಸ್ಟಿಕ್ ಮೈನಸ್ ಹೈಪೋಥೆಟಿಕಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಎರರ್. ದಟ್ ಈಸ್ ಕಾಂಪ್ಲಿಮೆಂಟ್ ಟು n ಆಫ್ 0,1. ಸೊ ನಾವು ಪ್ರಾಬ್ಲಮ್ಸ್ ಮಾಡುವಾಗ ನಿಮಗಿದು ಗೊತ್ತಾಗುತ್ತೆ, ಇದೇನಿದು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಕನ್ನು ಕಂಪ್ಯೂಟ್ ಮಾಡೋದಿದು. ಸ್ಟೆಪ್ 4 ಏನು, ಡಿಪೆಂಡಿಂಗ್ ಆನ್ H1 ಆ್ಯಂಡ್ ಅಲ್ಫಾ ದ ಕ್ರಿಟಿಕಲ್ ವ್ಯಾಲ್ಯೂ ಕೆ ಈಸ್ ಚೂಸನ್. ಸೊ H1 ಮತ್ತು ಅಲ್ಫಾ ಮೇಲೆ ನಾವು ಕ್ರಿಟಿಕಲ್ ವ್ಯಾಲ್ಯೂವನ್ನು ಚೂಸ್ ಮಾಡ್ತೀವಿ. ಸೊ ಇಲ್ಲಿ ಕೆ ವ್ಯಾಲ್ಯೂಸ್ ಹೆಂಗೆ ಬರುತ್ತಂದರೆ, ಇವಾಗ ನೋಡಿ, ಅಲ್ಫಾ ವ್ಯಾಲ್ಯೂಸು ಅಂದರೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು ಎರಡು ಥರ ತೊಗೋಬೋದು. ಅಂದರೆ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ತೊಗೋಬೋದು ಮತ್ತು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ತೊಗೋಬೋದು. ಸೊ ಈಗ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಥವಾ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಅದು ಟೂ ಟೇಲ್ ಟೆಸ್ಟ್ ಇದ್ದರೆ ಕೆ ವ್ಯಾಲ್ಯೂ ಟೂ ಟೇಲ್ ಟೆಸ್ಟ್ ಅಂದರೆ ಇವಾಗ ಪ್ಲಸ್ ಕೆ ವ್ಯಾಲ್ಯೂ ಮೈನಸ್ ಕೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದೇ ಥರ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಟೂ ಟೇಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಮತ್ತು ಒನ್ ಟೇಲ್ ಟೆಸ್ಟ್ಗೆ ಲೆಫ್ಟ್ ಒನ್ ಟೇಲ್ ಅಥವಾ ರೈಟ್ ಒನ್ ಟೇಲ್ಗೆ ಅದಕ್ಕೂ ಕೂಡ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಈ ಟೇಬಲ್ ನಮಗೆ ಬೇಕಾಗುತ್ತೆ. If the calculated value of the test statistic ZCal lies in the acceptance region, then H0 is accepted. ಸೊ ನಾವು ಥರ್ಡ್ ಸ್ಟೆಪ್ಪಲ್ಲಿ ಜೆಡ್ಡನ್ನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಕನ್ನು, ಅದೇನಾದರೂ ನಮಗೆ ಅಕ್ಸೆಪ್ಟೆನ್ಸ್ ರೀಜನಲ್ಲಿ ಲೈ ಆಗಿದ್ದರೆ ಆವಾಗ ನಾವು ನಲ್ ಹೈಪೋಥೆಸಿಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅದರ್ವೈಸ್ H0 ಈಸ್ ರಿಜೆಕ್ಟೆಡ್ ಅಂದರೆ ಏನದು, H1 ಈಸ್ ಅಕ್ಸೆಪ್ಟೆಡ್ ಅಂತ, ಬಿಕಾಸ್ H1 ಈಸ್ ಕಾಂಪ್ಲಿಮೆಂಟ್ ಆಫ್ H0. That is, for two-tailed test, if ZCal lies between plus k and minus k, then H0 is accepted. ಅಂದರೆ ಈಗ ಟೂ ಟೇಲ್ ಟೆಸ್ಟ್ಗೆ ಅಕ್ಸೆಪ್ಟೆನ್ಸ್ ರೀಜನ್ ಅಂದರೆ ಯಾವ ಥರ ಇತ್ತು, ನಾವು ಗ್ರಾಫಲ್ಲಿ ನೋಡಿದ್ವಲ್ಲ, ಅಂದರೆ ಪ್ಲಸ್ ಕೆ ಮತ್ತು ಮೈನಸ್ ಕೆ ಮಧ್ಯೆ ಏನೇನೆಲ್ಲ ರೀಜನ್ ಇರುತ್ತೋ ಅದೆಲ್ಲ ಅಕ್ಸೆಪ್ಟೆನ್ಸ್ ರೀಜನ್ ಇರುತ್ತೆ. ಸೊ ಆ ಜೆಡ್ ವ್ಯಾಲ್ಯೂ ಪ್ಲಸ್ ಕೆ ಮತ್ತು ಮೈನಸ್ ಕೆ ಒಳಗೇ ಬಂದಿತ್ತಂದರೆ ಆವಾಗ ನಾವು H0 ಅಕ್ಸೆಪ್ಟ್ ಮಾಡ್ತೇವೆ. ಅದೇ ಫಾರ್ ಲೆಫ್ಟ್ ಟೇಲ್ಡ್ ಟೆಸ್ಟ್, ಇಫ್ ZCal ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಮೈನಸ್ ಕೆ, ಆವಾಗ ಲೆಫ್ಟ್ ಟೇಲ್ ಟೆಸ್ಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಜೆಡ್ ವ್ಯಾಲ್ಯೂ ಇಫ್ ಇಟ್ ಇಸ್ ಗ್ರೇಟರ್ ದೆನ್ ಮೈನಸ್ ಕೆ, ಆವಾಗ ನಾವು H0 ಅಕ್ಸೆಪ್ಟ್ ಮಾಡ್ತೇವೆ. ಸೊ ನಮಗಿದು ಅಕ್ಸೆಪ್ಟೆನ್ಸ್ ರೀಜನ್ ಗೊತ್ತಿರಬೇಕು. ಫಾರ್ ದ ರೈಟ್ ಟೇಲ್ ಟೆಸ್ಟ್, ಇಫ್ ZCal ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಕೆ, ದೆನ್ H0 ಈಸ್ ಅಕ್ಸೆಪ್ಟೆಡ್. ಅದರ್ವೈಸ್ H0 ಈಸ್ ರಿಜೆಕ್ಟೆಡ್.
ಅಪ್ಲಿಕೇಶನ್ಸ್ ಆಫ್ ನಾರ್ಮಲ್ ಟೆಸ್ಟ್. ಸೊ ಈ ನಾರ್ಮಲ್ ಟೆಸ್ಟನ್ನು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಂದರೆ ಟೆಸ್ಟ್ ಫಾರ್ ಪಾಪ್ಯುಲೇಷನ್. ಇವು 4 ನಿಮಗೆ ನೆನಪಿಟ್ಕೊಳ್ಬೇಕು ನೀವು, ಬಿಕಾಸ್ ಈ 4 ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಾವು ನಾರ್ಮಲ್ ಟೆಸ್ಟನ್ನು ಯೂಸ್ ಮಾಡ್ತೀವಿ. ಯಾವ್ಯಾವುದಂದರೆ ಟೆಸ್ಟ್ ಫಾರ್ ಪಾಪ್ಯುಲೇಷನ್ ಮೀನ್, ಮತ್ತು ಟೆಸ್ಟ್ ಫಾರ್ ಈಕ್ವಾಲಿಟಿ ಆಫ್ ಮೀನ್ಸ್ ಆಫ್ 2 ಪಾಪ್ಯುಲೇಷನ್, ಅಂದರೆ 2 ಪಾಪ್ಯುಲೇಷನ್ದು ಮೀನ್ಸು ಈಕ್ವಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಮತ್ತು ಟೆಸ್ಟ್ ಫಾರ್ ಪಾಪ್ಯುಲೇಷನ್ ಪ್ರಪೋರ್ಷನ್, ಮತ್ತು ಟೆಸ್ಟ್ ಫಾರ್ ಇಕ್ವಾಲಿಟಿ ಆಫ್ ಪ್ರಪೋರ್ಷನ್ಸ್ ಆಫ್ 2 ಪಾಪ್ಯುಲೇಷನ್ಸ್. ಸೊ ಈಗ ಒಂದನೇ ಟೆಸ್ಟ್ ಹೆಂಗೆ ಮಾಡ್ತೀವಿ, ನಾರ್ಮಲ್ ಟೆಸ್ಟ್ ಯಾವ ಥರ ಮಾಡ್ತೀವಿ ಅಂದರೆ ಅದರ ಅಪ್ಲಿಕೇಶನ್ನು ಟೆಸ್ಟ್ ಫಾರ್ ಪಾಪ್ಯುಲೇಷನ್ ಮೀನ್ ಅಂತ. ಅಂದರೆ ಒಂದು ಪಾಪ್ಯುಲೇಷನ್ ಮೀನ್ಗೆ ಚೆಕ್ ಮಾಡಲಿಕ್ಕೆ ಟೆಸ್ಟ್ ಮಾಡೋದಿದು. ಅಂದರೆ ದ ಟೆಸ್ಟ್ ಹ್ಯಾಸ್ ಫಾಲೋಯಿಂಗ್ ಸ್ಟೆಪ್ಸ್. ಸೊ ನೀವು ಮೇಲಿಂದ 5 ಸ್ಟೆಪ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಉಳಿದಿದ್ದೆಲ್ಲ ನೀವು ಅದಕ್ಕೆ ರಿಲೇಟ್ ಮಾಡ್ತಾ ಹೋಗೋದು. ಸೊ ಈಗ ಏನೇನು ಸ್ಟೆಪ್ಸ್ ಇದೆ, ಸ್ಟೆಪ್ 1 ನಾವಲ್ಲಿ ಸೆಟಪ್ ಆಫ್ ದ ನಲ್ ಹೈಪೋಥೆಸಿಸ್ ಅಂತ ಹೇಳಿದ್ವಲ್ಲ. ಸೊ ಇಲ್ಲಿ ನಾವು H0 ಏನಂತ ಇಟ್ಕೊಳ್ತೇವೆ, ಪಾಪ್ಯುಲೇಷನ್ ಮೀನ್ ಮ್ಯೂ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಅಂತ ಹೇಳೋದು. ಅಂದರೆ ಈ ಮ್ಯೂ ನಾಟ್ ಅನ್ನೋದು ವ್ಯಾಲ್ಯೂ ಏನು ಇದು ಕೊಟ್ಟಿರ್ತಾರೆ, ಅಂದರೆ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿರುತ್ತಲ್ಲ ಅದು ಟೆಸ್ಟ್ಗೆ ಇದು ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಆ ವ್ಯಾಲ್ಯೂವನ್ನು ತಗೊಳ್ಳೋದು. ಆಮೇಲೆ H1 ಸೆಕೆಂಡ್ ಸ್ಟೆಪ್ ಏನು, H1 ನಾವು ಸೆಟಪ್ ಮಾಡಬೇಕು. ಸೊ ನಾವೇನು H1 ಏನಂತ ಸೆಟಪ್ ಮಾಡೋದು, ನಾವು ಅದರಿಂದ ಆ H1 ಸೆಟಪ್ ಮಾಡೋದ್ರಿಂದ ನಮಗೆ ಅದು 2 ಟೈಲ್ ಟೆಸ್ಟ್ ಯೂಸ್ ಮಾಡಬೇಕಾ ಅಥವಾ 1 ಟೈಲ್ ಟೆಸ್ಟ್ ಯೂಸ್ ಮಾಡಬೇಕಾ ಅಂತ ಗೊತ್ತಾಗುತ್ತೆ. ಸೊ ನಾವು ಇವಾಗ H0 ಮ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ತೊಗೊಂಡಿದ್ರೆ H1 ಅಂದರೆ ಅದ್ರ ಕಾಂಪ್ಲಿಮೆಂಟ್ ಆಗಬೇಕು. ಸೊ H1 ಏನಾಗ್ಬೋದು, ಮ್ಯೂ ನಾಟ್ ಈಕ್ವಲ್ಸ್ ಟು ಮ್ಯೂ ನಾಟ್ ಆಗಿರ್ಬೋದು, ಅಥವಾ ಮ್ಯೂ ಲೆಸ್ ದೆನ್ ಮ್ಯೂ ನಾಟ್ ಆಗಿರ್ಬೋದು, ಅಥವಾ ಮ್ಯೂ ಗ್ರೇಟರ್ ದೆನ್ ಮ್ಯೂ ನಾಟ್ ಆಗಿರಬಹುದು. ಕಂಪ್ಯೂಟೇಷನ್ ಆಫ್ ಇದೆಲ್ಲ ಸ್ಟೆಪ್ 2 ಆಯಿತು. ನೆಕ್ಸ್ಟ್ ಸ್ಟೆಪ್ 3 ಏನು, ಟೆಸ್ಟ್ ಸ್ಟೆಟಿಸ್ಟಿಕ್ಕನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದೇನದು, ಎಕ್ಸ್ ಬಾರ್ ಮೈನಸ್ ಮ್ಯೂ ನಾಟ್ ಡಿವೈಡೆಡ್ ಬೈ ಸಿಗ್ಮಾ ಬೈ ರೂಟ್ ಎನ್. ಸೊ ಅಂದರೆ ಸ್ಟ್ಯಾಂಡರ್ಡ್ ಎರರ್ ಅಲ್ವಾ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಎರರ್ ಇರುತ್ತೆ. ಸೊ ಅದು ಆ್ಯಕ್ಚುಯಲ್ ವ್ಯಾಲ್ಯೂ ಮತ್ತು ಆ ಮ್ಯೂ ನಾಟು ಡಿವೈಡೆಡ್ ಬೈ ಸಿಗ್ಮಾ ಬೈ ರೂಟ್ ಎನ್, ವೇರ್ ಎಕ್ಸ್ ಬಾರ್ ಇಸ್ ಅ ಸ್ಯಾಂಪಲ್ ಮೀನ್, ಸಿಗ್ಮಾ ಇಸ್ ಅ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. If it is unknown, then it is replaced by sample standard deviation S and N is sample size. ಸೊ ಅಕಸ್ಮಾತ್ ನಮ್ಮ ಹತ್ರ ಸಿಗ್ಮಾ ಇರಲಿಲ್ಲ ಅಂದರೆ ನಾವು ಅದನ್ನು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಇಂದ ರೀಪ್ಲೇಸ್ ಮಾಡ್ತೇವೆ. ಸ್ಟೆಪ್ 4 ಏನು, ಡಿಪೆಂಡಿಂಗ್ ಆನ್ H1 ಆ್ಯಂಡ್ ಅಲ್ಫಾ ದ ಕ್ರಿಟಿಕಲ್ ವ್ಯಾಲ್ಯೂ ಕೆ ಈಸ್ ಚೂಸನ್. ಸೊ ಅಲ್ಫಾ ಮತ್ತು H1 ವ್ಯಾಲ್ಯೂ ಮೇಲೆ ನಾವು ಕೆ ವ್ಯಾಲ್ಯೂವನ್ನು ಚೂಸ್ ಮಾಡಬೇಕು. ಅದೊಂದು ಟೇಬಲ್ ಇತ್ತಲ್ವ ನಮಗೆ, ಅಲ್ಲಿಗೆ ಆ ವ್ಯಾಲ್ಯೂ ತಗೊಂಡ್ರೆ ನಾವು ಯಾವುದು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಅಂತ ಇಟ್ಕೊಂಡು ನಾವು ಮಾಡೋದು. ಮತ್ತು ಏನು H1 ತೊಗೊಂಡಿದ್ದೀವಿ, ಲೆಸ್ ದೆನ್ ತೊಗೊಂಡಿದ್ದೀವಿ, ಅಥವಾ ನಾಟ್ ಈಕ್ವಲ್ಸ್ ತೊಗೊಂಡಿದ್ದೀವಿ, ಅಥವಾ ಗ್ರೇಟರ್ ದೆನ್, ಆ ಥರ ಮತ್ತು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಮೇಲೆ ನಾವು ಕೆ ವ್ಯಾಲ್ಯೂವನ್ನು ಚೂಸ್ ಮಾಡೋದು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನು, ಇಫ್ ದ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ದ ಟೆಸ್ಟ್ ಸ್ಟೆಟಿಸ್ಟಿಕ್ ಲೈಸ್ ಇನ್ ದ ಅಕ್ಸೆಪ್ಟೆನ್ಸ್ ರೀಜನ್ ದೆನ್ H0 ಈಸ್ ಅಕ್ಸೆಪ್ಟೆಡ್, ಅದರ್ವೈಸ್ H0 ಈಸ್ ರಿಜೆಕ್ಟೆಡ್. ಸೊ ಅದು ಅಕ್ಸೆಪ್ಟೆನ್ಸ್ ರೀಜನಲ್ಲಿ ಲೈ ಆಗಿದ್ದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೇವೆ, ಇಲ್ಲ ಅಂದರೆ ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ. ದಟ್ ಈಸ್ ಸಪೋಸ್ ದ ಟೆಸ್ಟ್ ಈಸ್ 2 ಟೇಲ್ಡ್ ಆ್ಯಂಡ್ ಅಲ್ಫಾ ಈಸ್ 5%. ಇವಾಗ ನಾವು H1 2 ಟೇಲ್ ಟೆಸ್ಟ್ ಅಂತ ತೊಗೊಂಡಿದ್ರೆ, ಅಂದರೆ ಮ್ಯೂ ನಾಟ್ ಈಕ್ವಲ್ಸ್ ಟು ಮ್ಯೂ ನಾಟ್ ಅಂತ ತೊಗೊಂಡಿದ್ರೆ ಮತ್ತು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಅಂತ ಇದ್ದರೆ ದೆನ್ H0 ಈಸ್ ಅಕ್ಸೆಪ್ಟೆಡ್ ಇಫ್ ಜೆಡ್ ಕ್ಯಾಲ್ಕ್ ಲೈಸ್ ಬಿಟ್ವೀನ್ -1.96 ಆ್ಯಂಡ್ +1.96. ಅಂದರೆ ಇವಾಗ ನಾವು H1 2 ಟೇಲ್ ಟೆಸ್ಟ್ ಅಂತ ತೊಗೊಂಡು ಅಲ್ಫಾ 5% ಅಂತ ಇಟ್ಕೊಳ್ಳಿ. ಅವಾಗ ಟೇಬಲ್ ವ್ಯಾಲ್ಯೂ ಏನು ಬರುತ್ತೆ ನೋಡಿ, ಇವಾಗ ಅಲ್ಫಾ 5% ಇದೆ ಮತ್ತು 2 ಟೇಲ್ ಟೆಸ್ಟ್ ಇದೆ ಅಂತ, ಅವಾಗ ಕೆ ವ್ಯಾಲ್ಯೂಸ್ ಏನು ಬರುತ್ತೆ, -1.96 ಆ್ಯಂಡ್ +1.96. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮದು H0 ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವಿ, ಇಫ್ ನಾವು ಜೆಡ್ ಕ್ಯಾಲ್ಕುಲೇಟ್ ಮಾಡಿದ್ದು ಇಫ್ ಇಟ್ ಲೈಸ್ ಬಿಟ್ವೀನ್ -1.96 ಆ್ಯಂಡ್ 1.96. ಅಥವಾ ಸಪೋಸ್ ದ ಟೆಸ್ಟ್ ಈಸ್ ಲೆಫ್ಟ್ ಟೇಲ್ಡ್, ಅಥವಾ ನಮ್ಮ ಟೆಸ್ಟ್ ಲೆಫ್ಟ್ ಟೇಲ್ಡ್ ಇತ್ತು ಮತ್ತು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಇದ್ದರೆ ದೆನ್ H0 ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವಿ, ಇಫ್ ಅದು ಗ್ರೇಟರ್ ದೆನ್ -1.65. ಈ ಟೇಬಲಲ್ಲೇ ನೋಡಬೇಕು, ಲೆಫ್ಟ್ ಟೇಲ್ಡ್ ಟೆಸ್ಟು ಮತ್ತು ಏನದು ಅಲ್ಫಾ ಏನಿದೆ 5% ಸಿಗ್ನಿಫಿಕೆನ್ಸ್. ಸೊ ಏನು ವ್ಯಾಲ್ಯೂ ಇದೆ, -1.65. ಸೊ -1.65ಕಿಂತ ನಮಗೆ ಜಾಸ್ತಿ ಇದ್ದರೆ ಅಥವಾ ಈಕ್ವಲ್ ಇದ್ದರೆ ನಾವು ಆವಾಗ H0 ಅಕ್ಸೆಪ್ಟ್ ಮಾಡ್ತೇವೆ. ಅದೇ ಥರ ನಾವು ಟೆಸ್ಟು ರೈಟ್ ಟೇಲ್ಡ್ ಇತ್ತು ಮತ್ತು ಅಲ್ಫಾ 5% ಇತ್ತಂದರೆ Z0 ಯಾವಾಗ ಅಕ್ಸೆಪ್ಟ್ ಮಾಡ್ತೇವೆ, ಇಫ್ ಇಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1.65. ಸೊ ನಾವಿವಾಗ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. A sample of 100 students is chosen from a large group of students. The average height of these students is 162 centimeter and standard deviation is 8 centimeter.
at 5% level of significance, can we reasonably assume that the average height of large group of students is 160 centimeter? ಸೊ ಹಿಂಗೆ ಕ್ವಶನ್ ಇದೆ. ಫಸ್ಟು ಗಿವನ್ ಏನೇನಿದೆ ಅದೆಲ್ಲ ಬರ್ಕೊಳ್ಳಿ. ಇವಾಗ ಸ್ಯಾಂಪಲ್ ಆಫ್ 100 ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಸ್ಯಾಂಪಲ್ ಅಂದ್ರೆ ಇವಾಗ ಸ್ಯಾಂಪಲ್ ಸೈಜ್ ಏನಿದೆ ಎನ್, ಅಂದರೆ ಎನ್ ಏನಿದೆ 100 ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಮತ್ತು ಎವ್ರೇಜ್ ಹೈಟ್ ಅಂತ ಏನು ಕ್ವಶನ್ ಅಂದರೆ ಸ್ಯಾಂಪಲ್ದು ಏನಾದರೂ ಮೀನ್ ಇತ್ತಂದರೆ ಅದನ್ನ ನಾವು ಏನಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಎಕ್ಸ್ ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಎವ್ರೇಜ್ ಹೈಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಹೇಳಿದ್ದಾರೆ 162 ಸೆಂಟಿಮೀಟರ್. ಸೊ ಎಕ್ಸ್ ಬಾರ್ ಏನಾಗುತ್ತೆ 162. ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸ್ಯಾಂಪಲ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ 8 ಸೆಂಟಿಮೀಟರ್ ಇದೆ. ಮತ್ತೇನು ಹೇಳಿದ್ದಾರೆ ಇಲ್ಲಿ ಅಲ್ಫಾ ಕೊಟ್ಟಿದ್ದಾರೆ ನೋಡಿ, ಆ್ಯಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸೊ ಅಲ್ಫಾ ವ್ಯಾಲ್ಯೂ ಏನಾಗುತ್ತೆ 5%. ಮತ್ತು ಕ್ಯಾನ್ ವಿ ರೀಸನೇಬಲಿ ಅಸ್ಯೂಮ್ ದ್ಯಾಟ್ ದ ಎವ್ರೇಜ್ ಹೈಟ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಈಸ್ 160 ಸೆಂಟಿಮೀಟರ್. ಸೊ ನಾವು ಏನದು ಎವ್ರೇಜ್ ಹೈಟ್ ಏನಿದೆ 160 ಸೆಂಟಿಮೀಟರ್ ಅಂತ ನಾವು ಅಸ್ಯೂಮ್ ಮಾಡಬಹುದಾ ಅಂತ ಕೇಳಿದ್ದಾರೆ. ಅಂದರೆ ನಾವು ಅದನ್ನು ಟೆಸ್ಟ್ ಮಾಡಬೇಕು. ಸೊ ಇವ್ರು ಏನಂತ ಅಸ್ಯೂಮ್ ಮಾಡಿದ್ದಾರೆ, ಮೀನು ಅಂದರೆ ಎವ್ರೇಜ್ ಹೈಟು 160 ಇದೆಯಾ ಅಂತ. ಸೊ ಅದಕ್ಕೋಸ್ಕರ ಮ್ಯೂ ವ್ಯಾಲ್ಯೂ ಏನಾಗುತ್ತೆ 160 ಆಗುತ್ತೆ. ಸೊ ಇವಾಗ ನಮಗೆ ಫಸ್ಟ್ ಸ್ಟೆಪ್ ಏನು ಎಚ್ ನಾಟ್ ಅನ್ನು ನಾವು ಸೆಟಪ್ ಮಾಡಬೇಕು. ಸೊ ಎಚ್ ನಾಟ್ ಅಂತಂದರೆ ನಮ್ಗೆ ಏನಿದೆ ನಮ್ಮ ಕ್ವಶನಲ್ಲಿ ಏನು ಕೇಳಿರ್ತಾರಲ್ವ ಅದನ್ನೇ ಬರೆಯೋದು. ಅಂದರೆ ಇಲ್ಲೇನು ಹೇಳಿದ್ದಾರೆ, ಆಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಕ್ಯಾನ್ ವಿ ರೀಸನೇಬಲಿ ಅಸ್ಯೂಮ್ ದ್ಯಾಟ್ ಎವ್ರೇಜ್ ಹೈಟ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಸ್ 160 ಸೆಂಟಿಮೀಟರ್ ಅಂತಿದ್ದಾರಲ್ಲ. ಸೊ ಅದೇ ನಮ್ದು ಎಚ್ ನಾಟ್ ಆಗುತ್ತೆ. ಏನದು ನಾವು ಅಸ್ಯೂಮ್ ಮಾಡ್ತಿದ್ದೇವೆ ದ್ಯಾಟ್ ಈಸ್ ದ ಎವ್ರೇಜ್ ಹೈಟ್ ಆಫ್ ದ ಸ್ಟೂಡೆಂಟ್ಸ್ ಇಸ್ 160 ಸೆಂಟಿಮೀಟರ್ ಅಂತ. ಸೊ ಎಚ್ ನಾಟ್ ಏನಾಗುತ್ತೆ, ವಿ ಕ್ಯಾನ್ ರೀಸನೇಬಲಿ ಅಸ್ಯೂಮ್ ದ್ಯಾಟ್ ದ ಎವ್ರೇಜ್ ಹೈಟ್ ಆಫ್ large group of students is 160 centimeter. That is mu is equals to 160 centimeter ಅಂತ ನಾವು ಎಚ್ ನಾಟ್ ಅನ್ನು ಸೆಟ್ ಮಾಡ್ಕೋತೀವಿ. H1 ಅಂತ ಅಂದ್ರೆ ಏನು, ಅದರದ್ದು ಕಾಂಪ್ಲಿಮೆಂಟು. ಅಂದರೆ ಇಲ್ಲಿ ನಾವು ಅಸ್ಯೂಮ್ ಮಾಡ್ತಿದ್ದೀವಿ 160 ಸೆಂಟಿಮೀಟರ್ ಇರುತ್ತೆ ಅಂತ. ಇಲ್ಲಿ ನಾವು ಅದನ್ನು ಅಸ್ಯೂಮ್ ಮಾಡಬಾರ್ದು, ಅಂದರೆ 160 ಸೆಂಟಿಮೀಟರ್ ಇರಲ್ಲ ಅಂತ. ಸೊ ನಾವಿಲ್ಲಿ H1 ಏನು ಬರಿತೀವಿ, ವಿ ಕ್ಯಾನ್ ನಾಟ್ ರೀಸನೇಬಲಿ ಅಸ್ಯೂಮ್ ದಟ್ ಎವ್ರೇಜ್ ಹೈಟ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಸ್ 160 ಸೆಂಟಿಮೀಟರ್. ಸೊ ಅದು 160 ಸೆಂಟಿಮೀಟರ್ ಇಲ್ಲ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಅದು H1 ಏನಾಗುತ್ತೆ, ಕಾಂಪ್ಲಿಮೆಂಟ್ ಟು ದ ಎಚ್ ನಾಟ್ ಆಗುತ್ತೆ, ಕಾಂಪ್ಲಿಮೆಂಟ್ ಆಫ್ ಎಚ್ ನಾಟ್. ಸೊ ಅದಕ್ಕೋಸ್ಕರ ಮ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 160 ಸೆಂಟಿಮೀಟರ್ ಅಂತ ತೊಗೊಳ್ತೀವಿ. ಇವಾಗ ನಾಟ್ ಈಕ್ವಲ್ಸ್ ಟು ಬಂತಂದ್ರೆ ಅದು ಏನಾಗುತ್ತೆ, ಅದು ಟೂ ಟೇಲ್ ಟೆಸ್ಟ್ ಆಗುತ್ತೆ. ನೀವು ಆವಾಗಲೇ ಗ್ರಾಫ್ ಎಲ್ಲ ನೋಡಿದ್ವಲ್ಲ, ಟೂ ಟೇಲ್ ಟೆಸ್ಟ್ ಅಂದರೆ ನಾಟ್ ಈಕ್ವಲ್ಸ್ ಟು ಬರುತ್ತೆ. ಲೆಫ್ಟ್ ಟೇಲ್ಡ್ ಅಂದರೆ ಮ್ಯೂ ಲೆಸ್ ದೆನ್ ಮ್ಯೂ ನಾಟ್ ಬರುತ್ತೆ, ಮತ್ತು ರೈಟ್ ಟೇಲ್ಡ್ ಅಂದರೆ ಮ್ಯೂ ಗ್ರೇಟರ್ ದೆನ್ ಮ್ಯೂ ನಾಟ್ ಬರುತ್ತೆ. ಸೊ ಈಗ ಥರ್ಡ್ ಸ್ಟೆಪ್ ಏನು, ಟೆಸ್ಟ್ ಸ್ಟೆಟಿಸ್ಟಿಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ದಟ್ ಈಸ್ ಜೆಡ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಎಕ್ಸ್ ಬಾರ್ ಮೈನಸ್ ಮ್ಯೂ ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಎಸ್ ಅಪಾನ್ ರೂಟ್ ಎನ್. ಸೊ ಈಗ ಎಕ್ಸ್ ಬಾರ್ ಎಷ್ಟಿದೆ ವ್ಯಾಲ್ಯೂ 162 ಮೈನಸ್ ಮ್ಯೂ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 160 ಡಿವೈಡೆಡ್ ಬೈ ಸಿಗ್ಮಾ ಎಷ್ಟಿದೆ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು 8 ಇದೆ ಡಿವೈಡೆಡ್ ಬೈ ಎನ್ ಅಂದರೆ 100. ಸೊ ಡಿವೈಡೆಡ್ ಬೈ ರೂಟ್ ಎನ್ ಅಂದರೆ ರೂಟ್ 100. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 2.5 ಬರುತ್ತೆ. ಸೊ ಇವಾಗ ಜೆಡ್ ಅಂದರೆ ನಮ್ಮ ಟೆಸ್ಟ್ ಸ್ಟೆಟಿಸ್ಟಿಕ್ ವ್ಯಾಲ್ಯೂ ಏನು ಬಂತು 2.5. ಸೊ ಇವಾಗ ನೀವು ಗ್ರಾಫ್ ಹಾಕ್ಕೊಳ್ಳಿ ಫಸ್ಟು. ಅಂದರೆ ಗ್ರಾಫ್ ಅಂದರೆ ಪ್ರೊಬ್ಯಾಬಿಲಿಟಿ ಕರ್ವ್ ಬರುತ್ತೆ. ಏನು ಅಟ್ ದ 5% ಏನು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ನಮ್ಮದು ಅದೆಲ್ಲ ಗ್ರಾಫ್ ಹಾಕ್ಕೊಳ್ಳಿ. ಏನು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಮತ್ತು ಟೂ ಟೇಲ್ ಟೆಸ್ಟ್ ಇದ್ದಾಗ ವ್ಯಾಲ್ಯೂ ಏನು ಬರುತ್ತೆ, -1.96 ಬರುತ್ತೆ, ಪ್ಲಸ್ ಕೆ ಇದು 1.96. ಅದು ಮೇಲೆ ಇರೋ ಟೇಬಲ್ ಇತ್ತಲ್ವ, ಆ ಟೇಬಲ್ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿಬಿಡಿ ಗೊತ್ತಾಗುತ್ತೆ. ಏನು ಆಲ್ಫಾ ಏನಾದರೂ 5% ಇತ್ತು ಮತ್ತು ಅದು ಟೋಟಲ್ ಟೆಸ್ಟ್ ಇತ್ತಂದರೆ ಜೆಡ್ ವ್ಯಾಲ್ಯೂ ಅಕ್ಸೆಪ್ಟೆನ್ಸ್ ರೀಜನ್ ಏನು ಬರುತ್ತೆ -1.96 ಇಂದ 1.96 ಒಳಗಡೆ ಇರೋದೆಲ್ಲ ಏನು ಬರುತ್ತೆ ಅಕ್ಸೆಪ್ಟೆನ್ಸ್ ರೀಜನ್ ಬರುತ್ತೆ. ಸೊ ಮೈನಸ್ ಕೆ ಇದು -1.96 ಇಲ್ಲಿ ಬರುತ್ತೆ ಮತ್ತು ಪ್ಲಸ್ ಕೆ 1.96 ಇಲ್ಲಿ ಬರುತ್ತೆ. ಸೊ ಅದ್ರ ಒಳಗಡೆ ಇರೋದೆಲ್ಲ ಏನಿದು ಅಕ್ಸೆಪ್ಟೆನ್ಸ್ ರೀಜನ್, ಮತ್ತು ಅದು ಬಿಟ್ಟು ಆಚೆ ಇರೋದೆಲ್ಲ ಏನಿದು RR ಅಂದರೆ ರಿಜೆಕ್ಷನ್ ರೀಜನ್ ಅಂತ. ಸೊ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಕ್ರಿಟಿಕಲ್ ವ್ಯಾಲ್ಯೂಸ್ ಆರ್ -1.96 ಆ್ಯಂಡ್ +1.96. ಸೊ ಅದ್ರ ಒಳಗಡೆ ಬರುವಂಥ ಎಲ್ಲ ವ್ಯಾಲ್ಯೂಸು ಕೂಡ ಏನು ಅಕ್ಸೆಪ್ಟೆನ್ಸ್ ರೀಜನ್ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ, ಇವಾಗ ನಮ್ಮ ಜೆಡ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಏನು ಬಂದಿದೆ 2.5 ಅಲ್ವಾ. ಸೊ 2.5 ಎಲ್ಲಿ ಬರುತ್ತೆ 1.96 ಆದ ನಂತರ ಬರುತ್ತೆ. ಅಂದರೆ ಅದು ಯಾವ ರೀಜನ್ನಲ್ಲಿ ಬೀಳುತ್ತೆ, ರಿಜೆಕ್ಷನ್ ರೀಜನ್ನಲ್ಲಿ ಬೀಳುತ್ತಲ್ವಾ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಲಾಸ್ಟ್ ಬರೀಬೇಕು ಹಿಯರ್ -1.96 ಜೆಡ್ ವ್ಯಾಲ್ಯೂ ಏನಿದೆಯಲ್ಲ ದಟ್ ಈಸ್ ಇಟ್ ಡಸಂಟ್ ಲೈಸ್ ಬಿಟ್ವೀನ್, ಅಂದರೆ ಅದು ಇಟ್ ಈಸ್ ಗ್ರೇಟರ್ ದೆನ್ 1.96 ಇದೆ, ಅಂದರೆ ಇಟ್ ಈಸ್ ಗ್ರೇಟರ್ ದೆನ್ ಪ್ಲಸ್ ಕೆ. ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ H0 ಈಸ್ ರಿಜೆಕ್ಟೆಡ್ ಅಂತ ಹೇಳ್ತೀವಿ.
ದಟ್ ಈಸ್ ಎಚ್ ಕ್ಯಾಲ್ಕು ಏನಿದೆ ಇದು ಗ್ರೇಟರ್ ದೆನ್ -1.96 ಇದೆ, ಬಟ್ ಇದು ಇಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ +1.96, ಬಟ್ ಅದು ಆಗಬಾರ್ದಲ್ವಾ, ಬಿಕಾಸ್ ಅದು 1.96ಗಿನ ಕಡಿಮೆ ಇರಬೇಕು ಮತ್ತು -1.96ಗಿನ ಜಾಸ್ತಿ ಇರಬೇಕು. ಬಟ್ ಈ ಕೇಸಲ್ಲಿ ಇದು 1.96ಗಿನ ಜಾಸ್ತಿ ಇದೆ, ಅಂದರೆ ಇದು ಅಕ್ಸೆಪ್ಟೆನ್ಸ್ ರೀಜನಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ. ಸೊ ಕನ್ಕ್ಲೂಷನ್ ಏನಂತ ಬರೀಬೇಕು ನಾವಿಲ್ಲಿ, H0 ರಿಜೆಕ್ಟ್ ಮಾಡ್ತಿದ್ದೀವಿ ಅಂತ. ದಟ್ ಈಸ್ H0 ರಿಜೆಕ್ಟ್ ಮಾಡ್ತಿದ್ದೀವಿ ಅಂದರೆ H1 ಅನ್ನು ಅಕ್ಸೆಪ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ ಅಲ್ವಾ. ಸೊ ವಿ ಕೆನಾಟ್ ರೀಸನೇಬಲಿ ಅಸ್ಯೂಮ್ ದಟ್ ದ ಎವರೇಜ್ ಹೈಟ್ ಆಫ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಸ್ 160 ಸೆಂಟಿಮೀಟರ್. ಸೊ H0 ರಿಜೆಕ್ಟ್ ಆಯಿತು ಅಂತಂದರೆ ಕನ್ಕ್ಲೂಷನ್ನು H1ನಲ್ಲಿ ಏನು ಬರ್ಕೊಂಡಿರ್ತೀವಲ್ವ ಅದನ್ನ ಬರಿಬೇಕು. ಸೊ ಅದೇ ಥರ ಎಕ್ಸಾಂಪಲ್ 2 ನೋಡಿ. ಅ ರ್ಯಾಂಡಮ್ ಸ್ಯಾಂಪಲ್ ಆಫ್ 400 tins ಆಫ್ ವನಸ್ಪತಿ ಹ್ಯಾಸ್ ಮೀನ್ ವೇಟ್ ಆಫ್ 4.96 kg and standard deviation of 0.4 kg. Test at 1% level of significance that the average weight of tins of ವನಸ್ಪತಿ is 5 kg. ಸೊ ಇದು ಕೂಡ ಅದೇ ಥರ ಕ್ವಶನ್ನು. ಸೊ ಇಲ್ಲಿ ಎನ್ ವ್ಯಾಲ್ಯೂ ಏನಿದೆ 400 ಅಂತ ಹೇಳಿದ್ದಾರೆ ಬಿಕಾಸ್ 400 ಟಿನ್ಸ್ ಸ್ಯಾಂಪಲ್ ಸೈಜು. ಮತ್ತು ಎಕ್ಸ್ ಬಾರ್ ಏನು ಹೇಳಿದ್ದಾರೆ ಅಂದರೆ ಮೀನ್ ವೇಟ್ ಆಫ್ ಅದು ವನಸ್ಪತಿ ಎಲ್ಲ ಏನಿದೆ 4.96, ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ 0.4. ಮತ್ತು ನಮಗೆ ಇದು ಏನಕ್ಕೋಸ್ಕರ ಅಂದರೆ ಮೀನ್ ವೇಟ್ ಎಷ್ಟಿದೆ, ಎವ್ರೇಜ್ ವೇಟ್ ಎಷ್ಟಿದೆ ಅಂತ ನಮಗೆ ಚೆಕ್ ಮಾಡಲಿಕ್ಕೆ ಹೇಳಿದ್ದಾರೆ, ಅದು ಮ್ಯೂ ಆಗುತ್ತೆ. ಸೊ ಮ್ಯೂ ಏನಾಗುತ್ತೆ 5 ಆಗುತ್ತೆ, ಮತ್ತು ಎಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಹೇಳಿದ್ದಾರೆ. ಸೊ ಅಲ್ಫಾ ವ್ಯಾಲ್ಯೂ 1% ಆಗುತ್ತೆ. ಸೊ ಈಗ ನಾವು H0 ಏನಂತ ತಗೊಳ್ತೀವಿ, ನಾವು ಎವರೇಜ್ ವೇಟ್ ಆಫ್ ಟಿನ್ಸ್ ಆಫ್ ವನಸ್ಪತಿ ಇದು 5 kg ಅಂತ ನಾವು ತಗೊಳ್ಬೇಕು, ಬಿಕಾಸ್ ಕ್ವಶನಲ್ಲಿ ಅದನ್ನೇ ನಮಗೆ ಟೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಮ್ಯೂ ಇಸ್ ಈಕ್ವಲ್ಸ್ ಟು 5 ಅಂತ ತಗೊಳ್ತೀವಿ. ಮತ್ತು H1 ಏನಾಗುತ್ತೆ ಇದ್ರ ಕಾಂಪ್ಲಿಮೆಂಟ್. ಸೊ ಮ್ಯೂ ಇಸ್ ಈಕ್ವಲ್ಸ್ ಟು 5 ಅಂತ ತಗೊಂಡ್ರೆ H1 ಏನಾಗುತ್ತೆ ಮ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 5 ಆಗುತ್ತೆ. ಸೊ ಅದಕ್ಕೋಸ್ಕರ ಅದು 2 ಟೇಲ್ ಟೆಸ್ಟ್ ಆಗುತ್ತೆ. ಸೊ ಈಗ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಕನ್ನು ಕ್ಯಾಲ್ಕುಲೇಟ್ ಮಾಡಿ, ದಟ್ ಈಸ್ ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ S/√n. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ವ್ಯಾಲ್ಯೂ ಏನು ಬರುತ್ತೆ -2 ಬರುತ್ತೆ. ಸೊ ಇವಾಗ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ 2 ಟೇಲ್ ಟೆಸ್ಟಲ್ಲಿ ವ್ಯಾಲ್ಯೂ ನೋಡಿ. ಇವಾಗ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ 2 ಟೇಲ್ ಟೆಸ್ಟ್ ವ್ಯಾಲ್ಯೂಸ್ ಏನೇನಿದೆ -2.58 ಆ್ಯಂಡ್ +2.58. ಸೊ ಅದನ್ನ ಬರ್ಕೊಳ್ಳಿ. ಸೊ ಈಗ ಏನು ಬರುತ್ತೆ, ಇದು -2.58 ಆ್ಯಂಡ್ +2.58. ಇದ್ರ ಮಧ್ಯೆ ಇರೋದೆಲ್ಲ ಏನು ಬರುತ್ತಲ್ಲ, ಇವೆರಡರ ಮಿಡಲ್ ಲೈ ಆಗಿರೋ ವ್ಯಾಲ್ಯೂಸ್ ಎಲ್ಲ ಏನದು ಅಕ್ಸೆಪ್ಟೆನ್ಸ್ ರೀಜನ್ ಆಗುತ್ತೆ, ಮತ್ತು ಅದ್ರ ಎಲ್ಲ ಹೊರಗಡೆ ಬರೋದೆಲ್ಲ ರಿಜೆಕ್ಷನ್ ರೀಜನ್ ಆಗುತ್ತೆ. ಸೊ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ವ್ಯಾಲ್ಯೂ ಏನಿದೆ -2. ಸೊ -2 ಅಕ್ಸೆಪ್ಟೆನ್ಸ್ ರೀಜನ್ ಒಳಗಡೆನೆ ಬೀಳುತ್ತಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೇವೆ, ಜೆಡ್ ಕ್ಯಾಲ್ ಲೈಸ್ ಬಿಟ್ವೀನ್ 2.58 ಆ್ಯಂಡ್ -2.58, ಹೆನ್ಸ್ ದ H0 ಈಸ್ ಅಕ್ಸೆಪ್ಟೆಡ್. ಸೊ H0 ಅಕ್ಸೆಪ್ಟೆಡ್ ಅಂತಂದರೆ H0 ಅಲ್ಲಿ ನಾವು ಏನು ಬರೆದಿರ್ತೇವೋ ಅದನ್ನ ಕನ್ಕ್ಲೂಷನ್ನಲ್ಲಿ ಬರೆಯೋದು. ದಟ್ ಈಸ್ ದ ಎವರೇಜ್ ವೇಟ್ ಆಫ್ ಟಿನ್ಸ್ ಆಫ್ ವನಸ್ಪತಿ ಇಸ್ 5 kg ಅಂತ. ಸೊ ಇದು ಕೂಡ ಅದೇ ಥರ ನೀವು ಇದನ್ನ ಮಾಡಿ ಓನು. ಇವಾಗ 2 ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ. ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಒಂದು, ಮತ್ತು 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಒಂದು. ಸೊ ಇವಾಗ ನಿಮಗೆ ನಾನು ಈ ಸ್ಟೆಪ್ ಮಾತ್ರ ಹೇಳ್ತೇನೆ, ಅಂದರೆ ಒನ್ ಟೇಲ್ ಟೆಸ್ಟ್ ಇತ್ತಂದರೆ ಯಾವ ಥರ ಅಂತ. ಸೊ ಇದು ನಾನು ಇನ್ನೂ 2 ಎಕ್ಸಾಂಪಲ್ ಸಾಲ್ವ್ ಮಾಡಿ ತೋರಿಸ್ತೇನೆ ನೋಡಿ. ಇಟ್ ಈಸ್ ರಿಕ್ವೈರ್ಡ್ ಟು ಟೆಸ್ಟ್ ವೆದರ್ ದೋಸ್ ಹೂ ಪ್ರಾಕ್ಟೀಸ್ ಯೋಗ ಹ್ಯಾವ್ ಎವರೇಜ್ ಬ್ಲಡ್ ಶುಗರ್ ಲೆಸ್ ದೆನ್ 120 mg/dl ಅಂತ. ಅ ಸ್ಯಾಂಪಲ್ ಕನ್ಸಿಸ್ಟಿಂಗ್ ಆಫ್ 36 person who practice yoga is observed. If their mean sugar is 118.5 mg/dl and variance is 9 mg/dl at 1% level of significance, what would you conclude ಅಂತ. ಸೊ ಈಗ ಕ್ವಶನ್ ಏನು ಕೇಳಿದ್ದಾರೆ, ನಮಗೆ ಟೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಏನು, ಯೋಗನ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರದ್ದು ಎವರೇಜ್ ಬ್ಲಡ್ ಶುಗರು ಲೆಸ್ ದೆನ್ 120 mg/dl ಇದೆಯಾ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮ್ದು H0 ಏನಾಗುತ್ತೆ, ಅವ್ರು ಏನು ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರಲ್ವ ಅದೇ ನಮ್ದು H0 ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನಂತ ತೊಗೊಳ್ಬೇಕು, ಎವರೇಜ್ ಬ್ಲಡ್ ಶುಗರ್ ಏನಂತ ತೊಗೊಳ್ಬೇಕು, 120 mg ಇದೆ ಅಂತ. ಅಂದರೆ ಯಾರ್ಯಾರು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರದ್ದು 120 mg/dl ಇದೆ ಅಂತ. ದಟ್ ಈಸ್ ಮ್ಯೂ ಇಸ್ ಈಕ್ವಲ್ಸ್ ಟು 120 ಅಂತ. ಮತ್ತು ಅ ಸ್ಯಾಂಪಲ್ ಕನ್ಸಿಸ್ಟಿಂಗ್ ಆಫ್ 36 person. ಸೊ ಸ್ಯಾಂಪಲ್ ಇವಾಗ ಏನಾಗುತ್ತೆ, ಸ್ಯಾಂಪಲ್ ಸೈಜು n ಇಸ್ ಈಕ್ವಲ್ಸ್ ಟು 36 ಆಗುತ್ತೆ.
ಹೂ ಪ್ರಾಕ್ಟೀಸ್ ಯೋಗ ಈಸ್ ಅಬ್ಸರ್ವ್ಡ್, ಅಂದರೆ ಯೋಗ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರನ್ನ ಅಬ್ಸರ್ವ್ ಮಾಡಿದಾಗ, ಅಂದರೆ 36 ಮೆಂಬರ್ಸನ್ನು ನಾವು ಸರ್ವೆ ಮಾಡಿದಾಗ ಅವ್ರದ್ದು ಮೀನ್ ಶುಗರ್ ಎಲ್ಲ ಏನು ಸಿಕ್ತು ನಮಗೆ 118.5, ಅಂದರೆ ಎಕ್ಸ್ ಬಾರ್ ಆಯ್ತಲ್ವಾ ಇದು. ಸೊ ಅವ್ರದ್ದು ಸ್ಯಾಂಪಲ್ದು ಮೀನ್ ಎಷ್ಟು ಸಿಕ್ತು 118.5. ಮತ್ತು ಅವ್ರದ್ದು ವೇರಿಯನ್ಸ್ ಕೊಟ್ಟಿದ್ದಾರೆ. ವೇರಿಯನ್ಸ್ ಅಂದರೆ ಸಿಗ್ಮಾ ಸ್ಕ್ವೇರ್ ಅಥವಾ ಎಸ್ ಸ್ಕ್ವೇರ್ ಅಂತ. ಸೊ ಎಸ್ ಸ್ಕ್ವೇರ್ ಏನಾಗುತ್ತೆ 9 ಬರುತ್ತೆ. ಸೊ ಎಸ್ ಸ್ಕ್ವೇರ್ 9 ಅಂದರೆ ಎಸ್ ಏನು ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು 3 ಬರುತ್ತೆ. at 1% level of significance what would you conclude? ಸೊ ಅಲ್ಫಾ 1% ಇದೆ. ಸೊ ಇದು ಎಲ್ಲ ಸೇಮ್. ಫಸ್ಟ್ H0 ಬರ್ಕೊಳ್ಳಿ. H1 ಏನಾಗುತ್ತೆ, ಇವಾಗ H0 ಏನಂತ ತಗೊಳ್ತೀವಿ ನಾವು, ಇಟ್ ಈಸ್ ಈಕ್ವಲ್ಸ್ ಟು 120 ಅಂತ, ಅಂದರೆ ಅವ್ರದ್ದು ಎವರೇಜ್ ಬ್ಲಡ್ ಶುಗರ್ ಲೆವೆಲ್ಲು 120 mg/dl ಇದೆ ಅಂತ ತಗೊಳ್ತೀವಿ. ಇವಾಗ H1 ಅನ್ನು ನಾವು ಏನಂತ ತಗೊಳ್ಬೇಕು, ಎವರೇಜ್ ಬ್ಲಡ್ ಶುಗರ್ ಲೆಸ್ ದೆನ್ 120 mg ಅಂತ. ಸೊ ಅಂದರೆ ಏನು ಕೇಳಿದ್ದಾರೆ, ಇಟ್ ಈಸ್ ರಿಕ್ವೈರ್ಡ್ ಟು ಟೆಸ್ಟ್ ವೆದರ್ ದೋಸ್ ಹೂ ಪ್ರಾಕ್ಟೀಸ್ ಯೋಗ ಹ್ಯಾವ್ ಎವರೇಜ್ ಬ್ಲಡ್ ಶುಗರ್ ಲೆಸ್ ದೆನ್ 120 mg, ಅಂದರೆ ಯೋಗ ಯಾರು ಪ್ರಾಕ್ಟೀಸ್ ಮಾಡ್ತಾರಲ್ವ ಅವ್ರದ್ದು ಬ್ಲಡ್ ಶುಗರ್ ಎವರೇಜ್ ಬ್ಲಡ್ ಶುಗರು ಲೆಸ್ ದೆನ್ 120 mg ಇದೆ ಅಂತ ಕೇಳಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ನಾವು ಅದನ್ನು H1 ಅಲ್ಲಿ ತಗೊಳ್ಬೇಕು. ಏನು, ಎವರೇಜ್ ಬ್ಲಡ್ ಶುಗರ್ ಲೆಸ್ ದೆನ್ 120 mg. ಸೊ ಮ್ಯೂ ಏನಾಗುತ್ತೆ ನಮಗೆ, ಅಂದರೆ ದಟ್ ಈಸ್ ಮ್ಯೂ ಲೆಸ್ ದೆನ್ 120 mg ಅಂತ ನಾವಿಲ್ಲಿ ತಗೊಳ್ಬೇಕು. ಸೊ ಇವಾಗ ಏನಿದ್ರು ಲೆಸ್ ದೆನ್ ಅಂತ ಬಂದಿರುವಾಗ ಅದು ಲೆಫ್ಟ್ ಟೇಲ್ ಟೆಸ್ಟ್ ಆಗುತ್ತೆ. ಸೊ ಇವಾಗ ಟೆಸ್ಟ್ ಸ್ಟೆಟಿಸ್ಟಿಕ್ ಕ್ಯಾಲ್ಕುಲೇಟ್ ಮಾಡಿ. ಸೊ ವ್ಯಾಲ್ಯೂ ಏನು ಬಂತು, -3 ಬಂತು. ಮತ್ತು ಇವಾಗ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಮತ್ತು ಇದು ಲೆಫ್ಟ್ ಟೇಲ್ಡ್ ಟೆಸ್ಟ್ ಇದೆ. ಸೊ ಆವಾಗ ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿ ಟೇಬಲಲ್ಲಿ, at 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು ಲೆಫ್ಟ್ ವ್ಯಾಲ್ಯೂ ಏನಿದೆ -2.33. ಮತ್ತು ಇಲ್ಲಿ ಲೆಫ್ಟ್ ಟೇಲ್ ಟೆಸ್ಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ ವ್ಯಾಲ್ಯೂ -k ಜಾಸ್ತಿ ಇರಬೇಕು, ಆವಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಅದು ವ್ಯಾಲ್ಯೂ ಏನಿದೆ ಇವಾಗ -2.33, ಮತ್ತು ನಮಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಬಂದಿದ್ದ ವ್ಯಾಲ್ಯೂ ಏನಿದೆ -3 ಇದೆ. ಸೊ ನಮಗೀಗ ಏನಾಗಬೇಕು, ನಮಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವ್ಯಾಲ್ಯೂ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು -k ಇರಬೇಕು, ಆವಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೇವೆ. ಬಟ್ ಇಲ್ಲಿ ನಮಗೆ -3 ಸಿಕ್ಕಿದೆ, ವಿಚ್ ಈಸ್ ಲೆಸ್ ದೆನ್ -2.33. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಇದನ್ನು ರಿಜೆಕ್ಟ್ ಮಾಡ್ತೇವೆ, ಬಿಕಾಸ್ ಅದು ವ್ಯಾಲ್ಯೂ ರಿಜೆಕ್ಷನ್ ರೀಜನಲ್ಲಿ ಬಿದ್ದಿರುತ್ತೆ. ಸೊ ಕನ್ಕ್ಲೂಷನ್ ಏನಂತ ತಗೊಳ್ತೀವಿ ನಾವು, H0 ರಿಜೆಕ್ಟ್ ಆಗಿದೆ ಅಂದರೆ H1 ತಗೊಳ್ಬೇಕು ನಾವು. ಸೊ H1 ಅಲ್ಲಿ ಏನಿತ್ತು ನಮಗೂ, ಯಾರು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಲು ಲೆಸ್ ದೆನ್ 120 mg/dl ಇದೆ ಅಂತ ಅರ್ಥ. ಸೊ ಇದು ಅದೇ ಥರನೇ ಇದೆ, ಆದರೆ ಇದು ರೈಟ್ ಟೇಲ್ಡ್ ಇದೆ ಅಷ್ಟೇ. ನೀವು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು ಮತ್ತು ರೈಟ್ ಟೇಲ್ಡು ಅದನ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡೋದು.